ಪ್ರಸ್ತುತಪಡಿಸುತ್ತಿದ್ದೇವೆ. ಅಳ ಕೆಮ್ಮು ದಮ್ಮು ಈ ಚಳಿಗಾಲದಾಗ ಇನ್ನೂ ಜಾಸ್ತಿ ಆಗೈತಿ. ಕಮ್ಲಿ ಏ ಕಮಲವ ಒಂದ್ ಕಪ್ ನೀರ್ ತಾಂಬಾರೆ. ಏ ಕಮಲವ ಬಂದು ಒಂದ್ ಕಪ್ ನೀರ್ ತಂದ್ಸುರಿ. ಏ ಜ್ಯೋತಿ ಹೋಗಿ ಡಾಕ್ಟರ್ ಸಿಸ್ಟರ್ ಕರ್ಕೊಂಡ್ ಬನ್ನಿ, ಮಜ್ಜಿ ದಮ್ಮು ಕಮ್ಮಿ ಹೆಚ್ಚಾಗ್ಬಿಟ್ಟತಿ. ಏ ಹೋಗವ ಆಟಾಡ್ಬೇಕು. ಡಾಕ್ಟ್ರು ಬೇಡ ಸಿಸ್ಟರ್ ಬೇಡ, ದೇಹದ ರೋಗ ಕಾಣ್ತತಿ, ಮನ್ಸಿನ ರೋಗ ಯಾರಿಗೂ ಕಾಣವಲ್ದು ಅಂತ. ಮನ್ಸಿಗೆ ಏನಾಗೈತದೆ? ಏನೇ ಇಲ್ಲವ, ಮೊಮ್ಮಗಳದು ಮದ್ವಿ ಮಾಡೋದ್ ನೋಡಿ ಕಣ್ಮುಚ್ಚ ಅನ್ನುವಂತ ಆಸೆ ಐತಿ. ಕಾಡು ಬಾ ಅಂತತಿ, ನಾಡು ಹೋಗಂತತಿ. ಎಲ್ಲೋಗೇನ ಮಗರ ನಿಂಗಪ್ಪ? ಏನ್ಸಪ್ಪ ಏನ್ ಬೀಸರು ಕೆಲ್ಸ ನೋಡಿದ್ರ ಸರಿ ಸಮಯಕ್ಕೆ ಬರಂಗಿಲ್ಲ ರೀ. ನಿಮ್ಮಿಬ್ಬರದ ಅತಿ ಸಸಿದ ಏನ್ ಗೋಳಾಟ? ಅತ್ತಿ 2 ದಿನ ಊಟ ಸೇರ್ತಾಯಿಲ್ಲ, ನೀರ್ ಸೇರ್ತಾಯಿಲ್ಲ, ಚಿಂತೆ ಮಾಡ್ತಾ ಇದ್ದಾರೆ. ಯಾಕವ ಚಿಂತೆ ಹಚ್ಕೊಂಡಿ ಅಲ್ಲ? ಯಾಕೋ ಇಲ್ಲಪ್ಪ, ಮೊಮ್ಮಗಳದು ಮದ್ವಿ ಮಾಡೋದ್ ನೋಡಿ ಕಣ್ಮುಚ್ಚ ಅನ್ನುವಂತ ಆಸೆ ಐತಿ. ಮೊಮ್ಮಗಳು ಮದ್ವಿ ಮಾಡಪ್ಪ. ಅದಿನಿ 8ನೇ ಕ್ಲಾಸ್ ಓದ್ತಾ ಇದೀಯವ? ಅಯ್ಯೋ ನಮಗಲ್ಲೇ ಚಿಕ್ಕ ವಯಸ್ಸಿಗೆ ಮದ್ವಿ ಮಾಡಿದ್ರೆ ತಗೊಳಪ್ಪ, ಮಾಡು. ಈ ಸಡಗ್ನಂಗ ಅಂತ ಹೇಳಿದ್ರೆ ವರ ಎಲ್ಲಿ ತರ್ತಾರನವ? ನಿನ್ ತಂಗಿ ಮಗನ್ ಕೊಟ್ಟು ಮದ್ವಿ ಮಾಡಿದ್ರ ತಗೊಳಪ್ಪ. ಹೌದು ನೋಡೋಣ ತಗೊಳವ. ಮಾಡ್ತೀನಿ ಅಂತ ಭಾಷೆ ಕೊಡಪ್ಪ. ಮಾಡ್ತೀನಿ ತಗೊಳವ. ಬಾ ವಿಶ್ರಾಂತಿ ತಗೋ. ಯಾಕೋ ನೀನ್ ಶಾಲೆ ಬಂದಿರಲಿಲ್ಲ? ನಮ್ ದಿನ ಶಾಲೆ ಬಿಡ್ಬಾರ್ದು. ಶಾಲೆ ಬಾ, ಹೋಮ್ವರ್ಕ್ ಮಾಡ್ದೇನ? ನಾಳೆಯಿಂದ ಮಾಡ್ಕೊಂಬ. ಎಲ್ಲರೂ ಮಾಡಿದ್ರೇನಮ್ಮ? ಸರಿ, ಹಾಜರಾತಿ ಹಾಕೊಂಡ್. ನಂಬರ್ 1 ಪ್ರೆಸೆಂಟ್ ಮೇಡಮ್. ನಂಬರ್ 2 ಪ್ರೆಸೆಂಟ್ ಮೇಡಮ್. ನಂಬರ್ 3 ಪ್ರೆಸೆಂಟ್ ಮೇಡಮ್. ನಂಬರ್ 4 ಪ್ರೆಸೆಂಟ್ ಮೇಡಮ್. ನಂಬರ್ 5 ಪ್ರೆಸೆಂಟ್ ಮೇಡಮ್. ನಂಬರ್ 6 ಪ್ರೆಸೆಂಟ್ ಮೇಡಮ್. ನಂಬರ್ 7 ಆಬ್ಸೆಂಟ್ ಮೇಡಮ್. ಯಾಕಮ್ಮ? ಅವ್ರ ಮನೆ ಮೇಡಮ್ ಏನಾಯ್ತಮ್ಮ ಅವ್ರ ಮನೆಯಲ್ಲಿ? ಮದುವೆ ಫಿಕ್ಸ್ ಮಾಡಿದಾರೆ ಮೇಡಮ್. ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಸ್ತಿದಾರಾ? ನಾನ್ ಬರ್ಬೇಕಾದ್ರೆ ಸೆಟಲ್ಮೆಂಟ್ ಮೇಡಮ್ ಅವ್ರು ತುಂಬಾನೇ ಆಡ್ತಾ ಇದ್ರು. ಹೌದು ಮೇಡಮ್, ಆ ಅಜ್ಜಿಗೆ ತುಂಬಾ ಹುಷಾರಿರ್ತದೆ. ಅಜ್ಜಿದೊಂದು ಕನ್ಸಿರ್ತದೆ, ಅದು ಮೊಮ್ಮಗಳ ಮದುವೆ ನೋಡಿ ಕಾಯ್ಬೇಕಂತ. ಅವ್ರ ಮನೆಯಲ್ಲಿ ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಸ್ತಾರ? ಜ್ಯೋತಿ ತುಂಬಾ ಜಾಣ ಇದ್ರಲ್ಲ. ಅವ್ರ ಮನೆ ಆಜು ಬಾಜು ಯಾರ ಮನೆ ಇದೆ? ನಮ್ಮಂತಲ್ಲ ಐತೆ ಮೇಡಮ್. ಸಂಜೆ ಹೋಗಿ ಅವ್ರ ಮನೆ ಹತ್ರ ವಿಚಾರಿಸ್ಬರೋಣ. ಎಸ್ ಮೇಡಮ್. ಸರಿ, ಹೋಮ್ವರ್ಕ್ ತೋರಿಸ್ರಿ. ಮೇಡಮ್ ಅವರಮ್ಮ ಹೊಲ್ಕೊಡ್ತಾರೆ. ಕರಿ ಹೋಗಮ್ಮ. ಅಕ್ಕ ಬರ್ಬೇಕಂತ. ಯಾಕಂತವ ಗೊತ್ತಿಲ್ಲ. ಏನ್ರಿ ಟೀಚರ್ ಕರ್ನಾಟಕಲ್ಲ? ಏನಮ್ಮ ಎಲ್ಲಿ ಮಾಡ್ತೆ? ಹೊಲ್ಕೊಂಡಿನ್ರಿ. ನಿಮ್ಮ ಮಗಳು ಯಾಕಮ್ಮ 2 ದಿನದಿಂದ ಶಾಲೆ ಬರ್ತಿಲ್ಲ? ಒಂದ್ ವಾರ ಮದುವೆ ಹೆಂಗ್ರಿ ಶಾಲೆ ಕಳ್ಸ್ಬೇಕು? ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಸ್ತಿದ್ದೀರಾ? ನಮ್ಗೆಲ್ಲ 10 ವರ್ಷಕ್ಕೆ ಮದುವೆ ಮಾಡಿದ್ರಿ. ಅದು ನಿಮ್ಮ ಹಿಂದಿನ ಕಾಲದಾಗಿತ್ತಮ್ಮ. ಈಗ ಕಾನೂನು ಬದಲಾವಣೆಯಾಗಿದೆ. ಹೆಣ್ಣಿಗೆ 18 ಆಗದೆ, ಗಂಡಿಗೆ 21 ವರ್ಷ ಆಗದೆ ಮದುವೆ ಮಾಡಿಸುವುದು ಕಾನೂನು ಪ್ರಕಾರ ಅಪರಾಧ ಆಗುತ್ತದೆ. ನಾವ್ ಹೆಣ್ಣಾಗ್ತಾರೆ, ನಾವ್ ಮದುವೆ ಮಾಡಿ ನಮ್ ಜವಾಬ್ದಾರಿ ನಾವ್ ಕಳ್ಕೋಬೇಕು. ಏನಮ್ಮ ಹಿಂಗಂತೀಯ? ಬುದ್ಧಿ ಜೈತಿ ನಿನ್ ಜೀವನ ಆ ಥರ ನಿನ್ ಮಗಳ ಜೀವನ ಮಾಡಕ್ ಹೊರಟಿದೆಯಲ್ಲ. ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡಬಾರ್ದಮ್ಮ. ಹೆಣ್ಣೊಂದು ಕಲಿತರೆ ಶಾಲೆಯಿಂದ ತೆರೆದಂತೆಂಬ ಮಾತಿದೆ. ನಾವ್ ಬಡವ್ರಿ, ನಾವ್ ಶ್ರೀಮಂತರ, ಹೊಸ ಶಕ್ತಿ ದೇವ್ರು ಕೊಟ್ರು ನಮ್ಗೆ. ಯಾಕಮ್ಮ ಈ ರೀತಿ ಎಲ್ಲ ಆಲೋಚನೆಗಳನ್ನು ಮಾಡ್ತೀರಾ? ಬಡವ ಶ್ರೀಮಂತ ಅನ್ನೋದು ವಿದ್ಯೆ ಕೊಡಿಸಲು ಬಡವ ಶ್ರೀಮಂತ ಅನ್ನೋ ಭೇದ ಇಲ್ಲ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನಮ್ಮ ದೇಶದ ಪ್ರತಿಯೊಬ್ಬ ಮಗುವಿನ ಹಕ್ಕಾಗಿದೆ. ಹಾಗಾಗಿ ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ತಿದೆ, ಸ್ಕಾಲರ್ಶಿಪ್ ಕೊಡ್ತಿದೆ. ನಿಮ್ಗೆಲ್ಲ ಸ್ಕಾಲರ್ಶಿಪ್ ಕೊಡಲ್ವಾ? ಹೌದು ಮೇಡಮ್. ಬುಕ್ಸ್ ಕೊಡಲ್ವಾ? ಹೌದು ಮೇಡಮ್. ಬುಕ್ಸ್ ಕೊಡಲ್ವಾ? ಹೌದು ಮೇಡಮ್. ಶೂ ಕೊಡಲ್ವಾ? ಹೌದು ಮೇಡಮ್. ಬೈಸಿಕಲ್ ಕೊಡಲ್ವಾ? ಹೌದು ಮೇಡಮ್. ಇಷ್ಟೆಲ್ಲ ಸೌಲಭ್ಯ ಇರುವಾಗ ನಿಮ್ಮ ಮಗಳನ್ನ ಶಾಲೆ ಕಳಿಸ್ಕೊಡಮ್ಮ. ಅವಳು ಉತ್ತಮ ಹುದ್ದೆಯನ್ನು ಹೊಂದುತ್ತಾಳೆ. ಮನೆ ಮಾತಾಡ್ತೀನಿ ಅಂತ ಆಗ್ಲಿ ಟೀಚರ್ ಅಮ್ಮ. ಒಂದು ನಮ್ಮ ಕೆಲಸ ನಾವು ಹೋಗ್ಬೇಕು. ಸರಿ ಅಮ್ಮ. ಸರಿ, ಹೋಗ್ತೀನಿ. ಜ್ಯೋತಿ, ಜ್ಯೋತಿ. ಯಾರು ಬಂದು ಹೇಳೋದು? ನೀನೇ ಸುಧಾ? ಹೌದು ಜ್ಯೋತಿ. ಯಾಕೆ 2 ದಿನದಿಂದ ಶಾಲೆ ಬಂದಿಲ್ಲ? ಅಳ್ಬೇಡ ಜ್ಯೋತಿ, ಸಮಾಧಾನ ಮಾಡ್ಕೊ. ಮದುವೆ ಆಗಕ್ಕ ಇಷ್ಟ ಇಲ್ಲ. ಹೌದಾ ಜ್ಯೋತಿ? ನಿಮ್ಮ ಅಮ್ಮ ಹೊಲಕ್ಕೆ ಹೋಗ್ತಿರ್ಬೇಕಾರ ಕರೆದು ಹೇಳಿದ್ರು, ಇವತ್ತು ಸಂಜೆ ಬಂದು ಮಾತಾಡ್ತಾರಂತೆ. ನೀನು ಕೂಡ ನಮ್ಮಂಗ ಶಾಲೆ ಬರ್ಬೋದು. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಬಳ್ಳಪ್ಪನ ಮಗಳ, ಅಲ್ಲೆಲ್ಲೆಲ್ಲೆಲ್ಲೆ ಬಳ್ಳಪ್ಪನ ಮಗಳ. ಈಗ 4 ದಿವಸ ನನ್ನ ಮಗಳ ಮದುವೆ ಐತಿ, ಹೆಂಗ್ ಮಾಡಕ್ಕಂತ ಯೋಚನೆ ಮಾಡಕ್ಕಂದ್ರೆ ನೀನ್ ನೋಡಿದ್ರೆ ನನ್ನ ಮಗಳು ತಲೆ ಕೊಟ್ಟು ಏನ್ ಹೇಳಕ್ ಕುಂತಿದ್ದೆ? ನಿಮ್ಮ ಅಪ್ಪಗೆ ಹೇಳಕ್ಕೆ ಒಕ್ಕಿ ಬೇಕು, ಬಡಗಿ ಗಡಿ ಸಾಡ್ಲೆ ಬ್ಯಾಡ್ದಾರಪ್ಪ, ಹೋಗ್ತೀನಿ.
ಮಳೆ ಗಿಳೆ ಬೆಳೆ ಹೇಗೆ ಸರ್? ನಮ್ಮೂರಲ್ಲೆಲ್ಲ ಮಳೆ ಎಲ್ಲ ಚೆನ್ನಾಗೈತೆ. ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಕಮ್ಲಿ ಒಂದ್ ಲೋಟ ಮಜ್ಜಿಗೆ ಸಾಂಬಾರೆ. ಎಲ್ಲ ಚೆನ್ನಾಗಿದ್ದೀರ ಅಣ್ಣ? ಮನೆ ಚೆನ್ನಾಗಿದ್ದಾರ? ಎಲ್ಲರೂ ಚೆನ್ನಾಗಿದೆ. ಮತ್ತೇನಪ್ಪ ಸಮಾಚಾರ? ಅದು ನಾವು ಹೋಟ್ಲಿಗೆ ಟೀ ಕುಡಿಯಕ್ಕಂತ ಹೋಗಿದ್ವಿ. ಚಿಕ್ಕ ವಯಸ್ಸಿಗೆ ಕನ್ನಡಿಗೆ ಮದುವೆ ಮಾಡಕ್ಕೆ ಒಂದರಂಗ ಅನ್ನ ಕಟ್ಟಿನ ಜನ ಮಾತಾಡ್ತೀವಿ. ನಾನು ಅದನ್ನ ಬಾರಪ್ಪ ನಾನು ನೋಡ್ಕೊಂತಾನಿ. ಬರ್ರಿ ಊಟಕ್ಕೆ ಸಮಯ ಹೇಗೈತಿ, ಊಟ ಮಾಡ್ಬರ್ರಿ. ಕಮ್ಲಿ 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 ಹೆಣ್ಮಕ್ಳಿಗೆ ಕುಂಕುಮ ಕೊಟ್ಟು ಕರ್ದಿದ್ದೇನೆ ಎಲ್ಲರಿಗೂ. ಹ್ಞೂ ಅಥವಾ ಎಲ್ಲರಿಗೂ ಕುಂಕುಮ ಕೊಟ್ಟು ಕರ್ದಿದ್ದೀನಿ. ನಿಂಗಪ್ಪ ಶಾಮಿಯಾನರು ಅಡಿಗೆರು ನೋಡ್ದ್ಯಾ? ಏನವ ಹಂಗ್ಯಾಕ್ ಬಡ ಬಡ ಬಡಾಯಿಸ್ತೀಯಲ್ಲ? ಎಲ್ಲರನ್ನೂ ನೋಡಿದ್ದೇನೆ. ಪುರೋಹಿತ ಬಂದ್ರ? ನೆನೆದವರ ಮನದಲ್ಲಿ ಅನ್ನಂಗ 100 ವರ್ಷ ಆಯಸ್ಸು ಪುರೋಹಿತರು ಬಂದ್ರು ನೋಡವ. ಅಕ್ಕ ಎಲ್ಲ ಸಿದ್ಧತೆ ಆಗೈತೆ. ನನ್ನ ಪುರೋಹಿತರು ಎಲ್ಲ ಸಿದ್ಧತೆ ಆಗೈತಿ. ನಮ್ದು ದಾಂಡೇಲಿಗೆ ನಾಳೆ ಕಾರ್ಯಕ್ರಮ ಐತಿ. ಅಲ್ಲಿಗೂ ಒಂದು ಸ್ವಲ್ಪ ಹೋಗ್ಬೇಕು. ಗಡಗಡ ಎಲ್ಲ ಸಿದ್ಧತೆ ಮಾಡ್ಕೊಳ್ರಕ್ಕ. ಪುರೋಹಿತರು ಹೂವು ಕಾಯಿ ತಾಂಬರಕ್ಕ. ಹಂಗ ಮದುಮಗನ್ ಕರ್ಕೊಂಬರ್ರಿ. ಮುಹೂರ್ತಕ್ಕೆ ಟೈಮ್ ಆಯ್ತು. ಮದುಮಗಳನ್ನ ಕರ್ಕೊಂಬರ್ರಿ. ಹಾರ ಬದಲಾಯಿಸ್ಕೊಳ್ರಿ. ಗಟ್ಟಿ ಮಾಡ ನಿಲ್ಸಿ. ಯಾರು ಇವ್ರು ಮದುವೆ ಮಾಡ್ತಾ ಇರೋದು? ಇವ್ರ ಪೋಷಕರಲ್ಲಿ ನಾವೇ ಸರ್ ನಾವೇ. ಏನಮ್ಮ ನಿಮಗೆ ಗೊತ್ತಾಗಲ್ವಾ? ಆಡೋ ಮಕ್ಕಳನ್ನ ಕರ್ಕೊಂಬಂದು ಮದುವೆ ಮಾಡ್ತೀರಾ? ಇದೇನು ಬೊಂಬೆ ಆಡೋದು ತಿಳ್ಕೊಂಬಿಟ್ಟಿರಾ? ಹೆಣ್ಣಿಗೆ 18 ಆಗಿಲ್ಲ, ಗಂಡಿಗೆ 21 ಆಗಿಲ್ಲ. ನಿಮಗೆ ಅಷ್ಟು ಗೊತ್ತಾಗಲ್ವಾ? ಅಲ್ಲಪ್ಪ ಯಾರಪ್ಪ ಬುದ್ಧಿ? ನನ್ನ ಮಗ ಲಕ್ಷಾಂತರ ರೂಪಾಯಿ ಕೊಟ್ಟು ಬಾಂಡೆ ಸಾಮಾನ ತಂದನ. ಎಲ್ಲ ಹಾಳು ಮಾಡಕ್ ಬಂದಿಯಲ್ಲ? ಹೌದು. ಜನರನ್ನೆಲ್ಲ ಕಲ್ಸೇನ? ಹೌದು. ಅಮ್ಮ ನೀವ್ ಈಗ ಮಾತಾಡ್ತಿದ್ರೆ ನಿಮ್ ಕೈಗೆ ಕೊಳ ತೋರ್ಸ್ಬೇಕಾಯ್ತೆ. ನೀವು ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಬಂದು ಮದುವೆ ಮಾಡ್ತೀರಾ? ಬೆಳೆಯುವ ಸರಿ ಮೊಳಕೆಯಲ್ಲಿ ನೀವು ಚೂಟ್ ಕೈ ಬಿಡ್ತೀರಲ್ಲಮ್ಮ. ನಿಮಗೆ ಅಷ್ಟು ಗೊತ್ತಾಗಲ್ವಾ? ನೋಡಿ ಅಮ್ಮ, 2006 ಕಲಂ 9, 10, 11ರ ಪ್ರಕಾರ ಬಾಲ್ಯ ವಿವಾಹದಲ್ಲಿ ಭಾಗವಹಿಸಿದಂತಹ ಪುರೋಹಿತರು, ಶಾಮಿಯಾನರು, ಅಡುಗೆ ಭಟ್ಟರು, ಫೋಟೋಗ್ರಾಫರ್ ಹಾಗೂ ಇಲ್ಲಿ ಭಾಗವಹಿಸಿದಂತಹ ಎಲ್ಲರೂ ಹೊಣೆಗಾರರಾಗುತ್ತಾರೆ ಹಾಗೂ 2 ವರ್ಷ ಜೈಲು, 1 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಬಾಲ್ಯ ವಿವಾಹ ಮಾಡುವುದು ಅಪರಾಧ. ನೋಡಿ ಅಮ್ಮ, ಈ ಚಿಕ್ಕ ವಯಸ್ಸಿಗೆ ಮಕ್ಕಳಿಗೆ ಮದುವೆ ಮಾಡಿಸುವುದರಿಂದ ಅವರು ಮಾನಸಿಕವಾಗಿ, ಬೌದ್ಧಿಕವಾಗಿ, ದೈಹಿಕವಾಗಿ ಅಸಮರ್ಥರಾಗಿರುತ್ತಾರೆ. ಸಂಸಾರದ ಹೊರೆಯನ್ನು ಹೊರಲು ಅಸಮರ್ಥರಾಗಿರುತ್ತಾರೆ. ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿಸಲಾಗುತ್ತದೆ. ದೇಶದಲ್ಲಿ ವಿಧವೆಯರ ಸಂಖ್ಯೆ ಹೆಚ್ಚಾಗುತ್ತದೆ. ದೇಶದ ಆರ್ಥಿಕ ಅಭಿವೃದ್ಧಿ ಕುಂಠಿತವಾಗುತ್ತದೆ. ಈ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಸುವುದರಿಂದ ಅವರಿಬ್ಬರ ನಡುವೆ ಹೊಂದಾಣಿಕೆ ಕಂಡು ಬರುವುದಿಲ್ಲ. ಹಾಗಾಗಿ ಬಾಲ್ಯ ವಿವಾಹದಂಥ ಅನಿಷ್ಟ ಪದ್ಧತಿಯನ್ನು ತಾವೆಲ್ಲ ತಡೆಯಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅಯ್ಯೋ, ನಾನು ನಮ್ಮ ಅತ್ತಿ ಮಾತು ಕೇಳ ನನ್ನ ಮಗಳ ಜೀವನ ನನ್ನ ಕೈಯಾರ ನಾನು ಹಾಳು ಮಾಡ್ತಿದ್ದೆ. ನನ್ನ ಮಗಳು ಚೆನ್ನಾಗಿ ಓದಿಸಿ ಅವಳ ಕಾಲ ಅವಳು ಚೆನ್ನಾಗಿ ನಾನು ಮಾಡಿರ್ತಾರೆ. ನೀವು ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ನನ್ನ ಕಣ್ ತೆರೆಸ್ಬಿಟ್ರಿ ಸಾಹೇಬ್ರ. ರೊಕ್ಕೋತು ನನ್ನ ಮಗಳು ಕನಸು ನುಚ್ಚು ನೂರು ಹಾಕೋತು. ಈ ಪಟ್ಟು ನನ್ನ ಮಗಳನ್ನ ಶಾಲೆ ಕಳಿಸಿ ದೊಡ್ಡ ಮನುಷ್ಯ ಮಾಡ. ಮದುವೆ ಯಾಕವ್ವ, ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವ? ಇಷ್ಟು ಬೇಗ ಮದುವೆ ಯಾಕವ್ವ, ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವ? ಗೆಳತಿಯರೊಂದಿಗೆ ಕೂಡಿಕೊಂಡು ಕುಂಟ ಬಿಲ್ಲೆ ಆಡಿಕೊಂಡು, ಗೆಳತಿಯರೊಂದಿಗೆ ಕೂಡಿಕೊಂಡು ಕುಂಟ ಬಿಲ್ಲೆ ಆಡಿಕೊಂಡು, ಕದ್ದು ತಿನ್ನುವಳು ಸೀಬೆಕಾಯಿ ಹಣ್ಣಾಗಿಲ್ಲ ಇನ್ನೂ ಕಾಯಿ, ಕದ್ದು ತಿನ್ನುವಳು ಸೀಬೆಕಾಯಿ ಹಣ್ಣಾಗಿಲ್ಲ ಇನ್ನೂ ಕಾಯಿ. ಇಷ್ಟು ಬೇಗ ಮದುವೆ ಯಾಕವ್ವ, ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವ? ಕಲಿಯುವ ವಯಸ್ಸು ನಲಿಯುವ ವಯಸ್ಸು ಮನಸ್ಸಿನ ತುಂಬ ಬಣ್ಣದ ಕನಸು, ಕಲಿಯುವ ವಯಸ್ಸು ನಲಿಯುವ ವಯಸ್ಸು ಮನಸ್ಸಿನ ತುಂಬ ಬಣ್ಣದ ಕನಸು.
ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವ ಎಳೆಗರುವನ್ನು ಬಂಡಿಗೆ ಬಿಗಿದು ಎಳೆ ಎಂದರೆ ಅದು ಎಳೆಯುವುದೇ ಎಳೆಗರುವನ್ನು ಬಂಡಿಗೆ ಬಿಗಿದು ಎಳೆ ಎಂದರೆ ಅದು ಎಳೆಯುವುದೇ ದೇಹ ಮನಸ್ಸು ಬಲಿಯುವ ಮೊದಲೇ ಕೂರಿಸಬೇಡಿ ಆಸೆ ಮನೆವೆ ದೇಹ ಮನಸ್ಸು ಬಲಿಯುವ ಮೊದಲೇ ಕೂರಿಸಬೇಡಿ ಆಸೆ ಮನೆವೆ ಇಷ್ಟು ಬೇಗ ಮದುವೆ ಯಾಕವ್ವ ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವ ಇಷ್ಟು ಬೇಗ ಮದುವೆ ಯಾಕವ್ವ ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವ ಸರಿ ಆಗೋದು ಆಗ್ತಿದೆ ಇನ್ನು ಮುಂದೆ ನೀವು ಬಾಲ್ಯ ವಿವಾಹ ಮಾಡೋ ತಾನೆ ಇಲ್ಲ ಸರ್ ಇಲ್ಲ. ಹಾಗಾದ್ರೆ ಎಲ್ಲರೂ ಕೈ ಮುಂದಕ್ಕೆ ಚಾಚ್ರಿ ಒಂದು ಪ್ರಮಾಣ ವಚನವಿದೆ ನಾವು ಇನ್ನು ಮುಂದೆ ಬಾಲ್ಯ ವಿವಾಹ ಮಾಡುವುದಿಲ್ಲ ನಾವು ಇನ್ನು ಮುಂದೆ ಬಾಲ್ಯ ವಿವಾಹ ಮಾಡುವುದಿಲ್ಲ ಯಾರಾದರೂ ಮಾಡಿದರೆ ಪೊಲೀಸರಿಗೆ ತಿಳಿಸುತ್ತೇವೆ ಮಕ್ಕಳ ಸಹಾಯವಾಣಿ 1098 ಗೆ ಕರೆ ಮಾಡಿ ಮಕ್ಕಳ ಸಹಾಯವಾಣಿ 1098 ಗೆ ಕರೆ ಮಾಡಿ ಮಕ್ಕಳ ಬಾಲ್ಯ ಸಂರಕ್ಷಿಸುವ ಕೃಪೆ ತೋರಿ ಮಕ್ಕಳ ಬಾಲ್ಯ ಸಂರಕ್ಷಿಸುವ ಕೃಪೆ ತೋರಿ ಆಗಲಿ ಬಿಡಿ 18 ಈಗಲೇ ಏಕೆ ತಾಯಿಯ ನಂಟು ಆಗಲಿ ಬಿಡಿ 18 ಈಗಲೇ ಏಕೆ ತಾಯಿಯ ನಂಟು ಬಾಲ್ಯ ವಿವಾಹ ಒಂದು ಅಕ್ಷರ ಅಪರಾಧ ಬಾಲ್ಯ ವಿವಾಹ ಒಂದು ಶಿಕ್ಷಣ ಅಪರಾಧ ಎಲ್ಲರ ಬಾಲ್ಯ ಒಂದಾಗಿ ಬಾಲ್ಯ ವಿವಾಹ ತಡೆಯಲು ಮುಂದಾಗಿ ಎಲ್ಲರ ಬಾಲ್ಯ ಒಂದಾಗಿ ಬಾಲ್ಯ ವಿವಾಹ ತಡೆಯಲು ಮುಂದಾಗಿ ಮಕ್ಕಳ ಬಾಲ್ಯ ಅತ್ಯಮೂಲ್ಯ ಮಕ್ಕಳ ಬಾಲ್ಯ ಅತ್ಯಮೂಲ್ಯ ಮಕ್ಕಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಮಕ್ಕಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಮಕ್ಕಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಭಾಳ ಚೆನ್ನಾಗಿದೆ ಪುಟ್ಟಿ ಒಂದು ನಿಮಿಷ ಎಲ್ಲರೂ ಬಂದು